ಆತ್ಮೀಯ ವೀಕ್ಷಕರೇ, ನಿಮ್ಮ ನೆಚ್ಚಿನ ಟಿಫಿನ್ ಬಾಕ್ಸ್ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಇವತ್ತು ನಾನು ನಿಮಗೆಲ್ಲ ಒಂದು ಸ್ಪೆಷಲ್ ಆಗಿರುವಂಥ ಹೆಲ್ತಿ ಬ್ರೇಕ್ಫಾಸ್ಟ್ನ ತೋರಿಸ್ತಾ ಇದ್ದೀನಿ. ಏನು ಗೊತ್ತಾ, ಅದು ಬಟರ್ ಫ್ರೂಟ್ ಸ್ಯಾಂಡ್ವಿಚ್. ಇದಕ್ಕೆ ಬೇಕಾಗಿರೋ ಪದಾರ್ಥ ಹೇಳ್ತೇನೆ. ಉಪ್ಪು, ಈರುಳ್ಳಿ, ಟೊಮ್ಯಾಟೊ, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ ಪೇಸ್ಟ್ ಮತ್ತು ಬಟರ್ ಫ್ರೂಟ್ ಮತ್ತು ಬ್ರೆಡ್. ಫಸ್ಟ್ ನಾವು ಬಟರ್ ಫ್ರೂಟ್ನ ಕಟ್ ಮಾಡಿಬಿಟ್ಟು ಒಳಗಡೆ ಇರೋ ಪಲ್ಪನ್ನ ತೊಗೋಬೇಕು. ಈ ಬಟರ್ ಫ್ರೂಟ್ ನಮ್ಮಲ್ಲಿ ಇದರ ಬಳಕೆ ತುಂಬಾ ಕಮ್ಮಿ ಇದೆ. ಆದರೆ ನೀವು ದಿನನಿತ್ಯದಲ್ಲಿ ಇದನ್ನು ಬಳಸ್ಕೊಂಡಾಗ ಇದು ಹೆಲ್ತ್ಗೆ ತುಂಬಾ ಒಳ್ಳೆಯದು. ಆ್ಯಕ್ಚುಲಿ ಇದನ್ನು ಆ್ಯಂಟಿ ಕ್ಯಾನ್ಸರಸ್ ಅಂತ ಹೇಳ್ತಾರೆ. ಮತ್ತು ಇದರಲ್ಲಿ ವೈಟಮಿನ್ ಇ ತುಂಬ ಹೆಚ್ಚಿನ ಪ್ರಮಾಣದಲ್ಲಿ ಇದೆ. ಹಾಗಾಗಿ ಇದು ಸ್ಕಿನ್ಗೆ, ಕಣ್ಣಿಗೆ ಎಲ್ಲದಕ್ಕೂ ತುಂಬಾ ಒಳ್ಳೆಯದು. ಮತ್ತು ಇದು ಕೊಲೆಸ್ಟ್ರಾಲ್ನ ಕಮ್ಮಿ ಮಾಡೋ ಶಕ್ತಿ ಸಹ ಇದರಲ್ಲಿದೆ. ಈ ಸ್ಯಾಂಡ್ವಿಚ್ ಅಂತಲೇ ಅಲ್ಲ, ಈ ಬಟರ್ ಫ್ರೂಟಲ್ಲಿ ನಾವು ಬೆಲ್ಲ ಹಾಕಿಬಿಟ್ಟು ಮಿಲ್ಕ್ ಶೇಕ್ ಸಹ ಮಾಡ್ಬೋದು. ಸ್ವಲ್ಪ ಹಾಲು ಹಾಕಿ, ಇಲ್ಲಾಂದರೆ ಹಾಗೆ ಈ ಥರ ಪೇಸ್ಟ್ ಮಾಡಿಬಿಟ್ಟು ಬೆಲ್ಲ ಹಾಕಿ ಅದ್ರ ಜೊತೆಯಲ್ಲಿ ಹಾಗೇನೂ ತಿನ್ಬೋದು. ಇದನ್ನು ಚೆನ್ನಾಗಿ ಮ್ಯಾಶ್ ಮಾಡಿದ್ದೇನೆ. ಇವಾಗ ಇದಕ್ಕೆ ಹೆಚ್ಚಿರೋ ಅಂಥ ಟೊಮ್ಯಾಟೊ, ಈರುಳ್ಳಿ ಎಲ್ಲ ಸೇರಿಸ್ಬೇಕು. 1 ಸ್ಪೂನ್ನಷ್ಟು ಈರುಳ್ಳಿ, 1 ಸ್ಪೂನ್ನಷ್ಟು ಟೊಮ್ಯಾಟೊ ಹೆಚ್ಚಿರೋದು, ನಂತರ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿರೋದು, ಮತ್ತು ಹಸಿ ಖಾರದ ಪೇಸ್ಟ್. ಈ ಪೇಸ್ಟ್ ಏನೂ ಇಲ್ಲ, ಹಸಿಮೆಣಸಿನ್ಕಾಯಿ, ಉಪ್ಪು ಮಿಕ್ಸಿಯಲ್ಲಿ ಹಾಕಿಬಿಟ್ಟು ರುಬ್ಬಿಟ್ಕೊಂಡಿರೋದು ಅಷ್ಟೇ. ಒಂದು ಅರ್ಧ ಸ್ಪೂನ್ನಷ್ಟು ಖಾರದ ಪೇಸ್ಟ್ ಮತ್ತು ಸ್ವಲ್ಪ ಉಪ್ಪು. ಈ ಸ್ಯಾಂಡ್ವಿಚಲ್ಲೆಲ್ಲ ಆದಷ್ಟು ಉಪ್ಪು ಸ್ವಲ್ಪ ಕಮ್ಮಿನೇ ಬಳಸಬೇಕಾಗುತ್ತೆ. ಇದಿಷ್ಟನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿದ ಮೇಲೆ ಇದನ್ನು ನಾವು ಬ್ರೆಡ್ ಮೇಲೆ ಸ್ಪ್ರೆಡ್ ಮಾಡಿಬಿಟ್ಟು ಹಾಗೆ ಡೈರೆಕ್ಟಾಗಿ ತಿನ್ನೋ ಅಂಥದ್ದು. ಒಂದು ಸ್ಲೈಸ್ ತೊಗೊಂಡು ಅದ್ರ ಮೇಲೆ ಸ್ಪ್ರೆಡ್ ಮಾಡಿ. ಇಲ್ಲಿ ನೋಡಿ, ನಾನು ಬೆಣ್ಣೆ ಎಲ್ಲ ಏನೂ ಬಳಸ್ತಾ ಇಲ್ಲ, ಹಾಗಾಗಿ ಹೆಲ್ತ್ಗಂತೂ ತುಂಬಾ ಒಳ್ಳೆಯದು ಮತ್ತು ಲೋ ಕ್ಯಾಲರಿ ಸಹ. ಇದ್ರ ಮೇಲೆ ಇನ್ನೊಂದು ಸ್ಲೈಸ್ನ ಇಟ್ಬಿಟ್ಟು, ಯಾವುದೇ ಒಂದು ಸ್ಯಾಂಡ್ವಿಚ್ನ ನಾವು ಹಾಗೆ ತಿನ್ನೋಕ್ಕೆ ಕೊಡಬಾರ್ದು. ಆದಷ್ಟು ಕಟ್ ಮಾಡಿ ಪೀಸ್ ಮಾಡಿ ಕೊಟ್ಟಾಗ ತಿನ್ನೋರಿಗೆ ತುಂಬಾ ಸುಲಭ. ಇನ್ನು 4 ಪೀಸ್ ಮಾಡ್ತಾಯಿದ್ದೀನಿ. ಹೆಲ್ದಿ ಆದಂಥ, ನ್ಯೂಟ್ರಿಷಿಯಸ್ ಆದಂತಹ ಬಟರ್ ಫ್ರೂಟ್ ಸ್ಯಾಂಡ್ವಿಚ್ ಸವಿಯಲು ಸಿದ್ಧವಾಗಿದೆ.